ಇವತ್ತು ನಾವು ಕೆನಡಾ ಸೈಡು ನಯಾಗ್ರಾ ಫಾಲ್ಸ್ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಆನ್ ದ ವೇ ಹೋಗ್ತಾ ಇದ್ದೀವಿ, ತುಂಬ ಬಿಸಿಲಿದೆ ಇಲ್ಲಿ. ಸೊ ಬನ್ನಿ ಹೋಗೋಣ. ಫಸ್ಟ್ ನಾವು ನಯಾಗ್ರಾ ಡೌನ್ ಟೌನ್ ಹೇಗಿದೆ ಅಂತ ನೋಡೋಣ. ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಕಡೆ ತುಂಬ ಜನ ಇದ್ದಾರೆ. ಅಲ್ಲಿ ಹೊಗೆ ತರ ಕಾಣಿಸ್ತಾ ಇರೋದು ನಯಾಗ್ರಾ ಫಾಲ್ಸ್ ಮಿಸ್ಟ್. ಅಂಡ್ ಈಗ ನಾವು ಕಾರ್ ಪಾರ್ಕ್ ಮಾಡಕ್ ಹೋಗ್ತಾ ಇದೀವಿ. ಇಲ್ಲಿಂದಾನೆ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಅದು ವಿಡಿಯೋದಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ತುಂಬಾನೇ ಚೆನ್ನಾಗಿತ್ತು ವ್ಯೂ. ಇದು ನಯಾಗ್ರಾ ಪವರ್ ಸ್ಟೇಷನ್. ಇಲ್ಲಿಂದಾನೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ಅಂಡ್ ನಿಮಗ್ ಬೇಕಾದ್ರೆ ಈ ಪವರ್ ಸ್ಟೇಷನ್ ಟೂರ್ನ ತಗೊಬಹುದು. ಈಗ ನಾವು ನಯಾಗ್ರಾ ಕೆನಡಾ ಸೈಡ್ ಇಂದ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕಾಣ್ತಿರೋ ಎಲ್ಲ ಹೋಟೆಲ್ಸ್ ಇಂದನೂ ನಯಾಗ್ರಾ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ನಯಾಗ್ರಾ ಫಾಲ್ಸ್ ಹೇಗಿದೆ ಅಂತ ನೋಡಿ. ನಾವು ನಯಾಗ್ರಾಗ್ ಬಂದಿದ್ದು ಪ್ರಾಪರ್ ಸಮ್ಮರ್ ಅಲ್ಲಿ, ಆದ್ರೂ ಎಷ್ಟು ನೀರ್ ಹರಿತಾ ಇದೆ ಅಂತ ನೀವು ನೋಡ್ಬೋದು. ಇದು ವರ್ಷ ಇಡೀ ನೀರ್ ಹಿಂಗೆ ಇರುತ್ತೆ, ಬಟ್ ವಿಂಟರ್ ಅಲ್ಲಿ ಫ್ರೀಸ್ ಆಗಿರುತ್ತೆ ಅಷ್ಟೇ. ರೈಟ್ ಸೈಡ್ ಕಾಣ್ತಿರೋ ಲ್ಯಾಂಡ್ ಬಂದು USA ಅಂಡ್ ಲೆಫ್ಟ್ ಸೈಡ್ ಕಾಣ್ತಿರೋ ಲ್ಯಾಂಡ್ ಬಂದ್ಬಿಟ್ಟು ಕೆನಡಾ. ಅಲ್ಲಿ ಕಾಣ್ತಿರೋ ಬ್ರಿಡ್ಜ್ ಬಂದು ರೈನ್ಬೋ ಬ್ರಿಡ್ಜ್. ಇದ್ರ ಮಧ್ಯಕ್ಕೆ ಕರೆಕ್ಟ್ ಆಗಿ USA ಮತ್ತೆ ಕೆನಡಾ ಡಿವೈಡ್ ಆಗಿದೆ. 90% ಆಫ್ ದ ನಯಾಗ್ರಾ ಫಾಲ್ಸ್ USA ಕಡೆ ಹರಿಯೋದ್ರಿಂದ ವ್ಯೂ ಬಂದು ಕೆನಡಾ ಸೈಡೇ ಚೆನ್ನಾಗಿರೋದು. ಅಂಡ್ ನಾನು ಕೆನಡಾ ಸೈಡ್ ಅಂಡ್ USA ಸೈಡ್ ಎರಡು ಕಡೆನೂ ನೋಡಿದ್ದೀನಿ. ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದು ಕೆನಡಾ ಸೈಡು. ನೀವಿಲ್ಲಿ ನೋಡ್ಬೋದು ನೀರು ಎಷ್ಟು ಬ್ಲೂ ಆಗಿ ಕ್ಲೀನ್ ಆಗಿದೆ ಅಂತ. ನಾನು ನಿಮಗೆ ನಯಾಗ್ರಾ ಫಾಲ್ಸ್ನ ಆದಷ್ಟು ಎಲ್ಲ ಆ್ಯಂಗಲಿಂದನೂ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಾವು ಜರ್ನಿ ಬಿಹೈಂಡ್ ದ ಫಾಲ್ಸ್ ಅನ್ನೋ ಆ್ಯಕ್ಟಿವಿಟಿನ ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿಗೆ ಬಂದಿದ್ದೀವಿ ಈಗ. ಇಲ್ಲಿ ಟಿಕೆಟ್ ಸ್ಕ್ಯಾನ್ ಮಾಡಿ ಈ ರೀತಿ ಪ್ಲಾಸ್ಟಿಕ್ ಬಾಡಿ ಕವರ್ ಕೊಡ್ತಾರೆ. ಇದರಿಂದ ನಾವು ಫುಲ್ಲು ಬಾಡಿನ ಕವರ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಈಗ ನಾವು ನಯಾಗ್ರಾ ಫಾಲ್ಸ್ ಹತ್ರ ಹೋಗ್ತೀವಿ. ಅಲ್ಲಿ ಹೋದಾಗ ನೀರೆಲ್ಲ ಸಿಡಿದು ಒದ್ದೆ ಆಗಬಾರ್ದು ಅಂತ ಈ ರೀತಿ ಕವರ್ ಕೊಡ್ತಾರೆ. ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಕ್ಯೂ. ಈ ನಯಾಗ್ರಾ ಫಾಲ್ಸ್ ಅಲ್ಲಿ ಸ್ಟಂಟ್ ಮಾಡಕ್ ಹೋಗಿ ಸತ್ತಿರೋರು ಇದ್ದಾರೆ, ಬದುಕಿರೋರು ಇದ್ದಾರೆ. ಬಟ್ ಆಕ್ಸಿಡೆಂಟ್ ಆಗಿ ಬಿದ್ದು ಯಾರೂ ಬದುಕೇ ಇಲ್ಲ, ಎಕ್ಸೆಪ್ಟ್ ಈ 7 ವರ್ಷದ ಹುಡುಗ. ಅವನ ಹೆಸರು ರೋಗರ್ ವುಡ್ವರ್ಡ್ ಅಂತ. ಆಲ್ಮೋಸ್ಟ್ 1.5 hour ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ ಬಿಹೈಂಡ್ ದ ಫಾಲ್ಸ್ ವ್ಯೂ ನೋಡಕ್ಕೆ. ಆ ವ್ಯೂ ಹೇಗಿತ್ತು ಅಂತ ನೀವೇ ನೋಡಿ. ಇದು ಬಂದು ನಯಾಗ್ರಾ ಫಾಲ್ಸ್ ಹಿಂದ್ಗಡೆ ಒಂದು ಸಣ್ಣ ಟನಲ್ ತರ ಮಾಡಿದ್ದಾರೆ. ಅಂಡ್ ಅಲ್ಲಿಂದ ವ್ಯೂ ನೋಡ್ಬೋದು ನೀವು. ನನಗಂತೂ ಅಷ್ಟು ಇಷ್ಟ ಆಗಿಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ಈಗ ನಾನು ನಯಾಗ್ರಾ ಫಾಲ್ಸ್ ಹತ್ರ ನಿಂತ್ಕೊಂಡು ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬಂದು ಒನ್ ಆಫ್ ಮೈ ಫೇವ್ರೆಟ್ ವ್ಯೂ ಅಂತಾನೆ ಹೇಳ್ಬೋದು. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಜರ್ನಿ ಬಿಹೈಂಡ್ ದ ಫಾಲ್ಸ್ ಆದಮೇಲೆ ಈಗ ನಾವು ನಮ್ಮ ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಆಕ್ಟಿವಿಟಿ ಬಂದು ವರ್ಲ್ಪೂಲ್ ಜೆಟ್ ಬೋಟ್ ಟೂರ್. ಈ ಟೂರ್ ಬಂದು USA ಕೆನಡಾ ಎರಡು ಸೈಡು ಮಾಡ್ತಾರೆ. ಅಂಡ್ ವೆಟ್ ಡ್ರೈ ಎರಡು ರೈಡು ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಬೋದು. ಅಂಡ್ ನನ್ನ ಕೇಳೋದಾದ್ರೆ ಸಮ್ಮರಲ್ಲಿ ಹೋಗಿ ವೆಟ್ ರೈಡ್ ತಗೊಳ್ಳಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಮಸ್ಟ್ 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 ಟ್ರೈ ಅಂತಾನೆ ಹೇಳ್ಬೋದು. ನೀವೇನಾದ್ರು ನಯಾಗ್ರಾಗ್ ಹೋದ್ರೆ ಇದನ್ನಂತೂ ಮಿಸ್ ಮಾಡಲೇಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈ ಆಕ್ಟಿವಿಟಿ ಬಗ್ಗೆ ಗೊತ್ತೇ ಇಲ್ಲ. ಅದರಲ್ಲೂ ವಾಟರ್ ರೈಡ್ ಅಥವಾ ರಿವರ್ ರಾಫ್ಟಿಂಗ್ ಇಷ್ಟಪಡೋ ಜನರಂತೂ ಟ್ರೈ ಮಾಡಲೇಬೇಕು. ಅಂಡ್ ಯು ವಿಲ್ ಥ್ಯಾಂಕ್ ಮಿ ಲೇಟರ್.
ಈಗ ಈ ವರ್ಲ್ಪೂಲ್ ರೈಡ್ ಹೇಗಿತ್ತು ಅಂತ ನೋಡೋಣ ಬನ್ನಿ. Back. We're going to see the Whirlpool and all the way up to our Class 6 rapids today. Who's excited? Woo! ಇಲ್ಲಿ ರೈಟ್ ಸೈಡ್ ಕಾಣ್ತಿರೋದು ಬಂದು ಕೆನಡಾ ಸೈಡ್ ಪವರ್ ಪ್ಲಾಂಟ್. ಹಾಗೆ ಇಲ್ಲಿ ಲೆಫ್ಟ್ ಅಲ್ಲಿ ಕಾಣಿಸ್ತಾ ಇರೋದು ಬಂದ್ಬಿಟ್ಟು USA ಸೈಡ್ ಇರೋ ಪವರ್ ಪ್ಲಾಂಟ್. ಈಗ ನಾವು ಫುಲ್ ಮುಂದೆ ಹೋಗ್ಬಿಟ್ಟು ಯೂ ಟರ್ನ್ ಮಾಡಿಕೊಂಡು ಈ ಬೋಟ್ ಹೋಗ್ತಿದೆಯಲ್ಲ ಆ ರೀತಿ ಹೋಗ್ತೀವಿ. ನೀವು ನನ್ನ ಲೆಫ್ಟಲ್ಲಿ ನೋಡ್ಬೋದು ರ್ಯಾಪಿಡ್ಸ್ ಎಷ್ಟು ಫೋರ್ಸ್ ಆಗಿದೆ ಅಂತ ಆ್ಯಂಡ್ ಆ ಬೋಟ್ ಹೇಗೆ ಹೋಗ್ತಿದೆ ಅಂತ. ನಾವು ಕೂಡ ಇದೇ ರೀತಿ ಹೋಗ್ತೀವಿ. ಇವಾಗ ಫುಲ್ ಮುಂದೆ ಹೋಗಿ ಅಲ್ಲಿ ಯೂ ಟರ್ನ್ ಮಾಡಿಕೊಂಡು ಈ ರ್ಯಾಪಿಡ್ಸ್ ಮೇಲೆ ರಿವರ್ ರಾಫ್ಟಿಂಗ್ ಮಾಡ್ತೀವಿ. ಈಗಿಲ್ಲಿ ಯೂ ಟರ್ನ್ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ಗೆಟ್ ರೆಡಿ ಫಾರ್ ದ ರೈಡ್. ನೀವು ನೋಡ್ಬೋದು ಬಟ್ಟೆ ಎಷ್ಟು ಒದ್ದೆ ಆಗಿದೆ ಅಂತ. ಅದರಿಂದ ಒಂದು ಸ್ಪೇರ್ ಬಟ್ಟೆ ಎತ್ಕೊಂಡು ಬಂದಿರಿ. ಇಲ್ಲಿ ಚೇಂಜ್ ಮಾಡ್ಕೊಳಕ್ಕೆ ವಾಶ್ರೂಮ್ಸ್ ಎಲ್ಲ ಇರುತ್ತೆ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದರ ಕಂಟಿನ್ಯೂಯೇಷನ್ ವಿಡಿಯೋನ ನಾನು ನೆಕ್ಸ್ಟ್ ಪಾರ್ಟಾಗಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಹೋಲ್ ವಿಡಿಯೋ. ಮತ್ತೆ ನಿಮ್ಮ ಭೇಟಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.